ವೀಕ್ಷಕರೇ, ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ಕೈರುಚಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಫ್ರೀಡಮ್ ಜೊತೆ ಆಹಾರ, ಫ್ರೀಡಮ್ ಜೊತೆ ಆನಂದ. ನಾನು ಶಿಲ್ಪಶ್ರೀ. ಇವತ್ತಿನ ನಮ್ಮ ಕೈರುಚಿ ಕಾರ್ಯಕ್ರಮಕ್ಕೆ ನಮ್ಮ ವೀಕ್ಷಕರಲ್ಲೇ ಒಬ್ಬರಾದಂತಹ ಶೋಭಾವತಿ ಅವರು ಬಂದಿದ್ದಾರೆ. ನಮಗೋಸ್ಕರ ಬಹಳ ಸಿಂಪಲ್ ಆಗಿರುವಂತಹ 2 ರೆಸಿಪೀಸ್ ನ ಹೇಳ್ಕೊಡ್ತಾರೆ. ಮತ್ತೆ ತಡ ಯಾಕೆ ಮಾಡೋದು, ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಅಲ್ವಾ? ನಮಸ್ಕಾರ. ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನಮ್ಮ ಕೈರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ. ಥ್ಯಾಂಕ್ ಯು. ಇವತ್ತು ನಮಗೋಸ್ಕರ ಯಾವ ರೆಸಿಪಿ ಹೇಳ್ಕೊಡ್ತಾ ಇದ್ದೀರಾ? ಇವತ್ತು ಸೌತೆಕಾಯಿ ಸಾಸಿವೆ ಅಂತ. ಸೌತೆಕಾಯಿ ಸಾಸಿವೆ. ಉಡುಪಿಯವರ ನೀವು? ಹೌದು, ಅಲ್ಲ ಸಾಗರ, ನಾವು ಸಾಗರದವರು. ಓಕೆ, ಸೊ ಅಲ್ಲಿ ರಾಯ್ತಾಗೆಲ್ಲ ಸಾಸಿವೆ ಅಂತಾರ? ಹೌದು. ಓಕೆ, ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಹೇಳ್ತೀರಾ? ಆಯ್ತು. ಸೌತೆಕಾಯಿ, ಕಾಯಿ ತುರಿ, ಹಸಿಮೆಣಸು, ಮೊಸರು, ಉದ್ದಿನ ಬೇಳೆ, ಕರಿಬೇವು, ಒಣಮೆಣಸಿನಕಾಯಿ, ಸಾಸಿವೆ ಕಾಳು, ಉಪ್ಪು ಹಾಗೂ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸೂಪರ್. ಹಾಗಾದ್ರೆ ಶುರು ಮಾಡೋಣ. ಫಸ್ಟ್ ಏನ್ ಬೇಕು ನಿಮ್ಗೆ? ನನಗೆ ಒಗ್ಗರಣೆ ಸೌಟ್ ಕೊಡಿ. ಫಸ್ಟ್ ಸಾಸಿವೆ ಕಾಳು ಮಾಡ್ಕೊಳ್ಳೋಣ. ಇದು ಆಗಿದೆ ಅಲ್ವಾ? ಆಗಿದೆ. ಈಗ ಒಂದು ಬೌಲ್ಗೆ ಹಾಕೊಳ್ಳೋಣ. ಇವಾಗ ಹಸಿಮೆಣಸು ಸ್ವಲ್ಪ ಬಾಡಿಸ್ಕೊಳ್ಳೋಣ. ಮನೇಲಿ ಯಾರೆಲ್ಲ ಇದ್ದೀರಾ? ಮನೇಲಿ ನಾನು, ನನ್ನ ಯಜಮಾನ್ರು, ಮಗ ಶಿಬಿ ಅಂತ. ಓಕೆ, ಮಗ ಏನ್ ಮಾಡ್ತಾರೆ? ಮಗ ಫೈನಲ್ ಇಯರ್ BCom ಓದ್ತಾ ಇದ್ದಾನೆ. ಹಸ್ಬೆಂಡ್ ಚಾರ್ಟೆಡ್ ಅಕೌಂಟೆಂಟ್. ಓ, ನೀವು? ನಾನು ಚಾರ್ಟೆಡ್ ಅಕೌಂಟೆಂಟ್. ವೆರಿ ನೈಸ್. ಹೇಗೆ ಚಾರ್ಟೆಡ್ ಅಕೌಂಟ್ ಅಂದ್ರೆ ತುಂಬಾ ಕಷ್ಟ ಇರುತ್ತೆ. ಎಷ್ಟು ವರ್ಷ ತಗೊಂಡ್ರಿ ನೀವು ಮಾಡೋದಕ್ಕೆ ಚಾರ್ಟೆಡ್ ಅಕೌಂಟೆನ್ಸಿ? ನಾನು ಆಕ್ಚುಲಿ ಇಂಟರ್ಮೀಡಿಯೇಟ್ ಅಂತ ಇರುತ್ತೆ, ಆಮೇಲೆ ಫೈನಲ್ ಅಂತ ಇರುತ್ತೆ. ಇಂಟರ್ಮೀಡಿಯೇಟ್ ಮದುವೆ ಆದ ನಂತರ ಶುರು ಮಾಡಿದ್ದು. ಆಕ್ಚುಲಿ ನಾನು CA ಪ್ರೊಫೆಷನ್ ಶುರು ಮಾಡಿದ್ದು. ಇದಾಗಿದೆ ಅಲ್ಲ? ಇದಾಗಿದೆ. ಸೊ ಮದುವೆ ಆದ್ಮೇಲೆ ನೀವು CA ಮಾಡೋದನ್ನ ಸ್ಟಾರ್ಟ್ ಮಾಡಿದ್ದು ಅಂತ ಹೇಳಿದ್ರಿ. ಹೌದು. ಸೊ ಹೇಗೆ ನಿಮ್ಮ ಹಸ್ಬೆಂಡ್ ಸಪೋರ್ಟ್ ಮಾಡಿದ್ದ ಮಾಡುವಂತ? ಹಸ್ಬೆಂಡ್, ಇವನ್ ನನ್ಗೆ ಕುಟುಂಬದವರೆಲ್ಲರ ಸಹಕಾರನೂ ಇತ್ತು ಓದ್ಲಿಕ್ಕೆ. ನನ್ನ ತವ್ರ ಮನೆ ಸಹಕಾರ, ಮನೆಯವ್ರದ್ದೆಲ್ಲರದ್ದು ಇತ್ತು. ಅದರಿಂದ ಏನೋ ಎಲ್ಲೋ ಮಧ್ಯ ಬ್ರೇಕ್ ಆಗಿಲ್ಲ. ನಿಮಗೆ ತುಂಬಾ ಇಂಟ್ರೆಸ್ಟ್ ಇತ್ತಾ CA ಮಾಡ್ಬೇಕು ಅಂತ? CA ಅಂದ್ರೆ ನನ್ಗೆ ಮದುವೆಗಿಂತ ಮುಂಚೆನೆ CA ಆರ್ಟಿಕಲ್ಶಿಪ್ ಅಂತ ಇರುತ್ತೆ, ಅದು ಆಗಿತ್ತು. CA ಆರ್ಟಿಕಲ್ಶಿಪ್ ಆಗಕ್ಕೂ ಮದುವೆ ಆಯ್ತು. ಮದುವೆ ಆದ ನಂತರ ಪರೀಕ್ಷೆ ತಗೊಳ್ಳಿಕ್ಕೆ ಶುರು ಮಾಡಿದೆ. ಓಕೆ, ವೆರಿ ನೈಸ್. ಸೊ ಹೇಗ್ ಅನ್ಸತ್ತೆ CA? ತುಂಬಾ ಕಷ್ಟ ಅಲ್ವಾ ಅದ್ ಮಾಡೋದು? ಹೌದು, ನಿಜವಾಗ್ಲೂ ತುಂಬಾ ಚಾಲೆಂಜಿಂಗ್. ಬೇರೆ ತುಂಬಾ ತಪಸ್ತರ ಮಾಡ್ಬೇಕಾಗತ್ತೆ CA ಪರೀಕ್ಷೆ ಅಂತಂದ್ರೆ. ಅಷ್ಟು ಡೆಡಿಕೇಶನ್ ಬೇಕಾಗತ್ತೆ. ನನಗೆಲ್ಲೂ ಕಷ್ಟ ಅಂತೇನು ಅನ್ಸಿಲ್ಲ. ಮನೆ ಕೆಲಸ ಮಾಡ್ಕೊಂಡೇ ಪರೀಕ್ಷೆನೂ ಪಾಸ್ ಮಾಡ್ತಾ ಇದ್ದಿದ್ದೆ. ವೆರಿ ನೈಸ್. ನೀವೆಲ್ಲಾದ್ರೂ MNC ವರ್ಕ್ ಮಾಡ್ತಾ ಇದ್ರ ಅಥವಾ ನಿಮ್ದೇ ಆದಂತ ಒಂದು? ಇಲ್ಲ, ನಮ್ದೇ ಒಂದು ಕಂಪನಿ ಇದೆ. ನಮ್ದು ಇಬ್ಬರದ್ದು ಸೇರಿ ಫರ್ಮ್ ಮಾಡಿದ್ದೇವೆ. ಓಕೆ, ವೆರಿ ನೈಸ್. ಇವಾಗ ಇದನ್ನ ರುಬ್ಕೋಬೇಕಾ? ಅದು ರುಬ್ಕೊಳ್ಬೇಕು. ಇದನ್ನ ಹಾಕೊಳ್ಳೋದ ಇವಾಗ? ನೆಕ್ಸ್ಟ್ ಕಾಯಿ ತುರಿ, ಹಸಿ ತೆಂಗಿನಕಾಯಿ ತುರಿ ತಗೊಳ್ಬೇಕು. ಇದನ್ನ ಸ್ವಲ್ಪ ಹಾಕೊಳ್ಬೇಕು. ಸ್ವಲ್ಪ ಸಾಕು. ನೀರ್ ಹಾಕಿ ಪೇಸ್ಟ್ ಮಾಡ್ಬೇಕಾ? ನೀರ್ ಹಾಕಿ ಪೇಸ್ಟ್ ಮಾಡ್ಬೇಕು. ಈಗ ನೀರ್ ಹಾಕೋಣ? ಹಾ. ನಾನು ಇದನ್ನ ಪೇಸ್ಟ್ ಮಾಡ್ಕೊಂಡ್ ಬರ್ತೀನಿ. ಆಯ್ತು. ಇದಾಗಿದೆ ಅಲ್ವಾ? ನೆಕ್ಸ್ಟ್ ಮಿಕ್ಸಿಂಗ್ ಬೌಲ್ ಕೊಡಿ. ಈಗ ಒಂದು ಸೌಟ್ ಕೊಡಿ. ಇದನ್ನ ಹಾಕೊಳ್ಳೋದ? ಫಸ್ಟ್ ಸೌತೆಕಾಯಿ ತುರಿ ಹಾಕೊಳ್ತೇನೆ. ನೆಕ್ಸ್ಟ್ ಮಿಕ್ಸಿ ಮಾಡಿದ್ದು ಮಿಕ್ಸನ್ನ ಹಾಕೊಳ್ಳೋಣ. ಇದೇ ಮೇನ್ ಅನ್ಸುತ್ತೆ ಅಲ್ವಾ? ಹೌದು. ಇದು ಸಾಸಿವೆ ಕಾಳು ಘಮ್ ಅಂತ ಪರಿಮಳ ಬರ್ತಾ ಇದೆ ನೋಡಿ ಅಲ್ವಾ? ಅದು ಹುರ್ಕೊಂಡ್ರೆ ಸ್ವಲ್ಪ ಸ್ಮೆಲ್ ಬರುತ್ತೆ. ಹಸಿದೇ ಹಾಕ್ತಾರೆ ಕೆಲವರು. ಹಸಿದ್ ಹಾಕಿದ್ರೆ ಏನಾಗುತ್ತೆ, ಜಂಬ್ ವಾಸನೆ ಬರುತ್ತೆ. ಹುರ್ಕೊಂಡ್ರೆ ಒಳ್ಳೆ ಘಮ್ ಅಂತ ಪರಿಮಳ ಬರುತ್ತೆ. ನೇಟಿವ್ ಸಾಗರ ಅಂದ್ರೆ ಸಾಗರ. ಸೊ ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಅಲ್ಲೇ ಬೆಳೆದಿದ್ದು. ಆದ್ಮೇಲೆ ಇಲ್ಲಿ ಬಂದಿದ್ದ? ಹೌದು.
ಎಲ್ಲಿರೋದು ನೀವು? ನಾವು ಮೈಸೂರಲ್ಲಿ. ಮೈಸೂರಲ್ಲಿ. ಓಕೆ. ಮದ್ವೆ ಆದ್ಮೇಲೆ ಮೈಸೂರಿಗೆ ಬಂದಿದ್ದು? ಹೌದು. ಎಷ್ಟು ವರ್ಷದಿಂದ ಮೈಸೂರಲ್ಲಿ ಇದ್ದೀರಾ? ಮೈಸೂರಲ್ಲಿ 25 ವರ್ಷ ಆಯ್ತು. 25 ವರ್ಷದಿಂದ ಇದ್ದೀರಾ. ವೆರಿ ನೈಸ್. ನೆಕ್ಸ್ಟ್ ಉಪ್ಪು ಹಾಕೊಳ್ಳೋಣ. ಸ್ಪೂನ್ ಬೇಕು. ಈಗ ಒಗ್ಗರಣೆ ಮಾಡ್ಕೊಳ್ಬೇಕು. ಇದಕ್ಕೆ ಒಗ್ಗರಣೆ ಸೌಟು. ವೀಕ್ಷಕರೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ನ ಬಳಸ್ತಾ ಇದ್ದೀವಿ. ಈಸಿ ಟು ಪೋರ್, ಈಸಿ ಟು ಸ್ಟೋರ್. ಇವಾಗ ಇದಕ್ಕೆ ಎಣ್ಣೆ ಕಾದ ನಂತರ ಸಾಸಿವೆ ಕಾಳು, ಉದ್ದಿನ ಬೇಳೆ ಸ್ವಲ್ಪ. ಉದ್ದಿನ ಬೇಳೆ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಹಾ, ಸ್ಮೆಲ್ ಇರುತ್ತೆ. ಬೇಕಾ? ಹೌದು ಹೌದು. ಆನಂತರ ಒಣಮೆಣಸಿನ್ಕಾಯಿ. ಈಗ ಕರಿಬೇವು ಹಾಕೋದು. ಆಫ್ ಮಾಡಿ. ಆಯ್ತು. ಈಗ ಮೊಸರು ಹಾಕ್ಕೊಳ್ಳೋಣ. ಚೆನ್ನಾಗಿ ಅದು ಸೇರ್ಕೊಳ್ಬೇಕು. ಈಗ ಸರ್ವಿಂಗ್ ಬೌಲ್ ಕೊಡಿ. ಇವಾಗ ಒಗ್ಗರಣೆ ಹಾಕೊಳ್ಳೋದಾ? ಹಾ. ಗಾರ್ನಿಶಿಂಗಿಗೋಸ್ಕರ ಮೆಣಸಿನ್ಕಾಯಿ ತಂದಿದ್ದೀರಾ. ಇದಕ್ಕೆ ನಿಮ್ಮ ಊರಲ್ಲಿ ಏನಂತಾರೆ? ಸಂಡಿಗೆ ಮೆಣಸು ಅಂತ ಹೇಳ್ತೇವೆ. ಮೊಸರನ್ನಕ್ಕೆ ಚೆನ್ನಾಗಿರುತ್ತಲ್ವಾ ಇದು? ಮೊಸರನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನುರ್ಕೊಂಡು ತಿಂದ್ರೆ ಸ್ವಲ್ಪ ಖಾರ ಇರುತ್ತೆ. ಇದನ್ನ ಡೆಕೋರೇಟ್ ಮಾಡ್ಕೊಳ್ಬೋದು. ಸೌತೆಕಾಯಿ ಸಾಸಿವೆ ರೆಡಿ ಇದೆ. ಹೇಗಿದೆ ಅಂತ ರುಚಿ ನೋಡಿ ಹೇಳಿ. ಖಂಡಿತ. ವೀಕ್ಷಕರೇ, ಸೌತೆಕಾಯಿ ಸಾಸಿವೆ ಸವಿಯಲು ಸಿದ್ಧ. ನಾನು ಇದನ್ನ ಟೇಸ್ಟ್ ಮಾಡಕ್ಕಿಂತ ಮುಂಚೆ ಒಂದ್ಸಲ ಮಾಡುವ ವಿಧಾನ ನೋಡೋಣ. ಸೌತೆಕಾಯಿ ಸಾಸಿವೆ ಮಾಡಲು ಬೇಕಾಗುವ ಸಾಮಗ್ರಿಗಳು: ಸೌತೆಕಾಯಿ, ಮೊಸರು, ಸಾಸಿವೆ, ಒಣಮೆಣಸಿನಕಾಯಿ, ಕರಿಬೇವು, ಹಸಿಮೆಣಸಿನಕಾಯಿ, ಕೊಬ್ಬರಿ ತುರಿ, ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಉದ್ದಿನ ಬೇಳೆ. ಸೌತೆಕಾಯಿ ಸಾಸಿವೆ ಮಾಡುವ ವಿಧಾನ: ಒಗ್ಗರಣೆ ಬಾಂಡ್ಲೆಗೆ ಸಾಸಿವೆ ನಂತರ ಹಸಿಮೆಣಸಿನಕಾಯಿ ಹಾಕಿ ಡ್ರೈ ರೋಸ್ಟ್ ಮಾಡಿ ತೆಗೆದಿಟ್ಟುಕೊಳ್ಳಬೇಕು. ಮಿಕ್ಸಿ ಜಾರ್ಗೆ ಡ್ರೈ ರೋಸ್ಟ್ ಮಾಡಿದ ಸಾಸಿವೆ, ಹಸಿಮೆಣಸಿನಕಾಯಿ, ಕಾಯಿ ತುರಿ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಒಂದು ಮಿಕ್ಸಿಂಗ್ ಬೌಲ್ಗೆ ಸಣ್ಣಗೆ ಹೆಚ್ಚಿದ ಸೌತೆಕಾಯಿ ಹಾಕಿ ಅದಕ್ಕೆ ರುಬ್ಬಿದ ಮಿಶ್ರಣ ಸೇರಿಸಿ ಜೊತೆಗೆ ಉಪ್ಪು, ಮೊಸರು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಒಗ್ಗರಣೆ ಬಾಂಡ್ಲೆ ಬಿಸಿಗಿಟ್ಟು ಎಣ್ಣೆ ಹಾಕಿ ಕಾದ ನಂತರ ಸಾಸಿವೆ, ಉದ್ದಿನ ಬೇಳೆ, ಒಣಮೆಣಸಿನಕಾಯಿ, ಕರಿಬೇವು ಹಾಕಿ ಒಗ್ಗರಣೆ ಮಾಡಿಕೊಂಡು ಸರ್ವಿಂಗ್ ಬೌಲ್ಗೆ ಸೌತೆಕಾಯಿ ಮಿಶ್ರಣ ಹಾಕಿ ಒಗ್ಗರಣೆಯಿಂದ ಅಲಂಕರಿಸಿದರೆ ಸೌತೆಕಾಯಿ ಸಾಸಿವೆ ಸವಿಯಲು ಸಿದ್ಧ. ನೋಡಿದ್ರಲ್ಲ ವೀಕ್ಷಕರೇ, ಸೌತೆಕಾಯಿ ಸಾಸಿವೆನ ಹೇಗ್ ಮಾಡೋದು ಅಂತ. ಇವಾಗ ಇದನ್ನ ಟೇಸ್ಟ್ ಮಾಡ. ನೀವು ನನ್ನ ಜೊತೆ ಟೇಸ್ಟ್ ಮಾಡಿ. ತುಂಬಾ ರುಚಿಯಾಗಿದೆ. ಆ ಉದ್ದಿನ ಬೇಳೆ ಸಿಗ್ತಾ ಇರೋದ್ ಮಧ್ಯ ಒಳ್ಳೆ ರುಚಿ ಅನ್ಸುತ್ತೆ. ಸೌತೆಕಾಯಿ ಯಾರಿಗ ಇಷ್ಟ ಆಗಲ್ಲ, ಎಲ್ರಿಗೂ ಇಷ್ಟ ಆಗುತ್ತೆ. ಸೊ ಈ ತರ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ಕೊಂಡು ತಿಂದ್ರೆ ಬೇಸಿಗೆ ಕಾಲದಲ್ಲಿ ತುಂಬಾ ರುಚಿ ಅನ್ಸುತ್ತೆ, ತಂಪಾಗೂ ಇರುತ್ತೆ. ವೆರಿ ನೈಸ್, ವೆರಿ ಸಿಂಪಲ್ ಕೂಡ. ಸೊ ನೆಕ್ಸ್ಟ್ ನಮಗೋಸ್ಕರ ರೆಸಿಪಿ ಹೇಳ್ಕೊಡ್ತಾ ಇದ್ದೀರಾ? ಮಾವಿನ ಹಣ್ಣಿನ ಲಸ್ಸಿ ಮಾಡ್ತಾ ಇದ್ದೇನೆ. ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಹೇಳ್ತೀರಾ? ಆಯ್ತು. ಮಾವಿನ ಹಣ್ಣು ಸ್ವಲ್ಪ, ಹಾಲು, ಏಲಕ್ಕಿ ಪುಡಿ, ಸಕ್ಕರೆ, ಆಮೇಲೆ ಮೊಸರು. ಓಕೆ, ಯಾವ ಮಾವಿನ ಹಣ್ಣು ತಗೊಂಡಿದ್ದೀರಾ? ನಾನು ರಸಪುರಿ ಮಾವಿನ ಹಣ್ಣು ತಗೊಂಡಿದ್ದೇನೆ. ರಸಪುರಿ. ಓಕೆ, ಶುರು ಮಾಡೋಣ. ಫಸ್ಟ್ ಏನ್ ಬೇಕು? ಫಸ್ಟ್ ಮಿಕ್ಸಿ ಜಾರ್ ಕೊಡ್ಲಾ? ಸ್ಪೂನ್ ಕೊಡಿ. ಮಾವಿನ ಹಣ್ಣು. ನಿಮ್ಮ ಹಾಬೀಸ್ ಎಲ್ಲ ಏನೇನು? ನನ್ನ ಹಾಬೀಸ್ ಅಂದ್ರೆ ಗಾರ್ಡನಿಂಗ್ ತುಂಬಾ ಇಷ್ಟ. ಓ, ವೆರಿ ತುಂಬಾ ಖುಷಿ ಕೊಡುತ್ತೆ. ಆಮೇಲೆ ಹಾಡ್ತೀನಿ.
ಹಾಡು ಶ್ಲೋಕಗಳು ಹೇಳ್ತೇನೆ. ಓಕೆ. ಆಮೇಲೆ ಕಂಡಿದ್ದನ್ ಗೀಚೋದು, ಇಲ್ಲ ಮನಸ್ಸಿಗೆ ತೋಚಿದ್ದನ್ ಕೆಲವೊಮ್ಮೆ ಕವಿತೆ ರೂಪದಲ್ಲಿ ಸಣ್ಣದಾಗಿ ಏನೋ ಗೀಚ್ತಾ ಇರ್ತೇನೆ. ಕಂಡಿದ್ದನ್ ಗೀಚೋದು ಅಂದ್ರೆ ಪೇಂಟಿಂಗ್ ಮಾಡ್ತೀರಾ ಅಂತ? ಇಲ್ಲ ಇಲ್ಲ, ಮನಸ್ಸಲ್ಲಿರೋದನ್ನ ಗೀಚೋದು ಅಷ್ಟೇ. ಬರೆಯೋದು ಮನಸ್ಸಲ್ಲಿರೋ ಭಾವನೆಯನ್ನ ಹೇಳ್ಕೊಳಕ್ ಆಗದೆ ಇದ್ದಾಗ ಕವಿತೆ ರೂಪದಲ್ಲಿ ಬರೆಯುವಂತದ್ದು. ಬರ್ಕೊಳ್ತೀನಿ. ಓಕೆ. ಗಾರ್ಡನಿಂಗ್ ಎಲ್ಲ ಮನೇಲಿ ಇದೆಯಾ ನಿಮ್ದು? ಗಾರ್ಡನ್ ತುಂಬಾ ಇದೆ. ಓಕೆ. ತರಕಾರಿ, ಪಕ್ಷಿಗಳಿದೆ. ಈಗ ನೆಕ್ಸ್ಟ್ ಹಾಲು ಹಾಕೊಳ್ಳೋಣ. ಕಾದಾರ್ಸಿರೋ ಹಾಲ? ಹೌದು, ಕಾದಾರ್ಸಿ ತಣ್ಣಗಾಗಿರೋ ಹಾಲು. ಓಕೆ. ಆಮೇಲೆ ಏಲಕ್ಕಿ ಪುಡಿ. ಸಾಮಾನ್ಯವಾಗಿ CFM ನಡೆಸೋರು ಸ್ಟೂಡೆಂಟ್ಸ್ ಮನೇಲಿದ್ದು ಓದ್ತಾರೆ, ಅವ್ರ ಮನೇಲೆ, ಇಲ್ದೇ ಇದ್ರೆ ಆಫೀಸಲ್ಲಿ ಕೆಲಸ ಮಾಡ್ತಾರೆ. ನಿಮ್ ಮನೇಲಿ ಯಾರಾದ್ರೂ ಆತರ ಸ್ಟೂಡೆಂಟ್ಸ್ ಇದಾರಾ? ಇದಾರೆ, ಇಬ್ರಂದ್ರೆ ನಮ್ಮ ನೆಂಟಿಸ್ಟಲ್ಲೇ ನಾವು ಬಿಟ್ಕೊಂಡಿರ್ತೇವೆ. ಓಕೆ. ಓದ್ಲಿಕ್ಕೆ ಅನುಕೂಲ ಆಗ್ಲಿ ಅಂತ. ನಿಮ್ ಫ್ಯಾಮಿಲಿ ಫುಲ್ CA ಫ್ಯಾಮಿಲಿನಾ? ತುಂಬಾ ಜನ ಇದಾರೆ. ಅಷ್ಟೊಂದು ಬ್ರಿಲಿಯಂಟ್ ನಿಮ್ ಮನೇಲಿ? ಬ್ರಿಲಿಯಂಟ್ ಅಂತೇನಿಲ್ಲ, ಅದು ಒಂಥರ ಇದ್ದಂಗೆ, ಚೈನ್ ಇದ್ದಂಗೆ. ನಮ್ಮ ಮನೇಲಿ ನಾವು CA ಆದ್ರೆ ಎಲ್ರು CA ಆಗ್ಬೇಕು ಅಂತ ಆತರನಾ? ಸ್ವಲ್ಪ ಅದೇ. ಓಕೆ. ಇವಾಗ ನೆಕ್ಸ್ಟ್ ಸಕ್ಕರೆ ಹಾಕೊಳ್ಳೋಣ. ಸಿಹಿ ಎಷ್ಟು ಬೇಕೋ ಅಷ್ಟಲ್ವಾ? ಬೇಕಾದಷ್ಟು, ಸಿಹಿ ಬೇಕಾದಷ್ಟು. ಸಿಹಿ ಕಮ್ಮಿನಾ ತಿನ್ನೋದು? ಸಿಹಿ ಕಮ್ಮಿ ಸ್ವಲ್ಪ, ಅಂದ್ರೆ ಸಿಹಿ ವಸ್ತು ಸಿಹಿಯಾಗಿ ಅರಿಬೇಕಾಗತ್ತೆ, ಎಲ್ಲದನ್ನು ಹದವಾಗಿರ್ಲಿ ಅಂತ. ಮೊಸರು ಹಾಕೊಂಡ್ರಿ ಅಲ್ವಾ? ಈಗ ಮಿಕ್ಸಿ ಮಾಡ್ಕೊಳ್ಳೋಣ. ಮಾಡ್ಲಾ? ಫೈನ್ ಪೇಸ್ಟ್ ಅಲ್ವಾ? ಇವಾಗ ನೆಕ್ಸ್ಟ್ ಈಗ ಮಿಕ್ಸಿಂಗ್ ಬೌಲ್ ಕೊಡಿ, ಮಿಕ್ಸ್ ಮಾಡ್ಕೊಳ್ಳೋಣ. ಬಿಕಾಸ್ ಇದು ಸೀಕರಣೆ ತರ ಅಥವಾ ಮಿಲ್ಕ್ ಶೇಕ್ ತರ ಇದೆ, ಸೊ ಲಸ್ಸಿ ಮಾಡ್ಕೋಬೇಕು ಅಂದ್ರೆ ತುಂಬಾ ತಿನ್ನಾಗಿರ್ಬೇಕು ಅಲ್ವಾ? ಶಿಫ್ಟ್ ಮಾಡ್ಕೊಳ್ಳೋಣ ಅದಕ್ಕೆ. ಈಗ ಹಾಲು ಹಾಕೊಳ್ಳೋಣ. ಯಾಕೆಂದ್ರೆ ಇದು ತುಂಬಾ ದಪ್ಪ ಇದೆಯಲ್ಲ, ಸ್ವಲ್ಪ ತೆಳುವಾಗಿರ್ಬೇಕು ಲಸ್ಸಿ ಅಂದಾಗ. ಸರ್ವಿಂಗ್ ಗ್ಲಾಸ್ ಕೊಡ್ಲಾ? ಸರ್ವಿಂಗ್ ಗ್ಲಾಸ್ ಕೊಡಿ. ಮಾವಿನ ಹಣ್ಣಿನ ಲಸ್ಸಿ ರೆಡಿ ಇದೆ ಶಿಲ್ಪ, ರುಚಿ ನೋಡಿ ಹೇಳಿ. ಥ್ಯಾಂಕ್ ಯು. ವೀಕ್ಷಕರೇ, ಸಮ್ಮರ್ ಸ್ಪೆಷಲ್ ಮಾವಿನ ಹಣ್ಣಿನ ಲಸ್ಸಿ ಸವಿಯಲು ಸಿದ್ಧ. ನಾನಿದನ್ನ ಟೇಸ್ಟ್ ಮಾಡೋಕ್ಕಿಂತ ಮುಂಚೆ ಒಂದ್ಸಲ ಮಾಡುವ ವಿಧಾನ ನೋಡೋಣ. ಮಾವಿನ ಹಣ್ಣಿನ ಲಸ್ಸಿ. ಮಾವಿನ ಹಣ್ಣಿನ ಲಸ್ಸಿ ಮಾಡಲು ಬೇಕಾಗುವ ಸಾಮಗ್ರಿಗಳು: ಹಾಲು, ಮೊಸರು, ಮಾವಿನ ಹಣ್ಣು, ಏಲಕ್ಕಿ ಪುಡಿ, ಸಕ್ಕರೆ. ಮಾವಿನ ಹಣ್ಣಿನ ಲಸ್ಸಿ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಮಾವಿನ ಹಣ್ಣು, ಹಾಲು, ಏಲಕ್ಕಿ ಪುಡಿ, ಸಕ್ಕರೆ ಜೊತೆಗೆ ಮೊಸರು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿ ಒಂದು ಬೌಲ್ಗೆ ಹಾಕಿ ಅಳತೆಗೆ ತಕ್ಕಂತೆ ಹಾಲು ಸೇರಿಸಿ ಸರ್ವಿಂಗ್ ಗ್ಲಾಸ್ಗೆ ಸೇರಿಸಿದರೆ ಮಾವಿನ ಹಣ್ಣಿನ ಲಸ್ಸಿ ರೆಡಿ ಟು ಡ್ರಿಂಕ್. ನೋಡಿದ್ರೆ ವೀಕ್ಷಕರೇ, ಮಾವಿನ ಹಣ್ಣಿನ ಲಸ್ಸಿನ ಹೇಗ್ ಮಾಡೋದು ಅಂತ ಇವಾಗ ಇದನ್ನ ಟೇಸ್ಟ್ ಮಾಡೋಣ. ನೀವು ಟೇಸ್ಟ್ ಮಾಡಿ. ಆಯ್ತು. ಮಾವಿನ ಹಣ್ಣು ತುಂಬಾ ಸಿಹಿಯಾಗಿದೆ, ತುಂಬಾ ರುಚಿ ಅನ್ನಿಸ್ತಾ ಇದೆ. ಇಷ್ಟು ತಿಕ್ಕಿಷ್ಟ ಪಡೋರು ತಿಕ್ಕಾಗಿ ಹಾಕೋಬಹುದು. ಇನ್ನೂ ಸ್ವಲ್ಪ ಲಸ್ಸಿ ಅಂತಂದ್ರೆ ಇನ್ನೂ ಸ್ವಲ್ಪ ತಿನ್ನಿರತ್ತೆ ಅಲ್ವಾ, ಆ ತರ ತೆಳುವಾಗ್ಬೇಕು ಅಂತಂದ್ರೆ ಇನ್ನೂ ಸ್ವಲ್ಪ ನಾವು ಹಾಲ್ ಮಿಕ್ಸ್ ಮಾಡ್ಕೊಂಡು ಕುಡಿಬಹುದು. ಫ್ರೀಸರ್ ಅಲ್ಲಿ ಇಟ್ಕೊಂಡು ತಣ್ಣಗೆ ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಪಲ್ಪ್ ಸಿಕ್ಕಿದ್ರೆ ಆಕ್ಚುಲಿ ಇನ್ನೂ ಚೆನ್ನಾಗಿರೋದು. ಬಟ್ ವೆರಿ ನೈಸ್, ವೆರಿ ಟೇಸ್ಟಿ. ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ನಮ್ಮ ಕೈರುಚಿ ಕಾರ್ಯಕ್ರಮಕ್ಕೆ ಬಂದು ನಮಗೋಸ್ಕರ ಬಹಳ ಸಿಂಪಲ್ ಆಗಿರುವಂತ ರೆಸಿಪಿನ ಹೇಳ್ಕೊಡ್ರಿ. ಥ್ಯಾಂಕ್ ಯು. ಧನ್ಯವಾದಗಳು. ವೀಕ್ಷಕ